ಎಸ್ ಈಗ ನಮ್ಮ ಜೊತೆ ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಬು ಅವರು ಕೂಡ ಜಾಯಿನ್ ಆಗಿದ್ದಾರೆ. ರಿಯಾಜ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಅಬ್ದುಲ್ ರಜಾಕ್, ನಮಸ್ತೆ. ಅಬ್ದುಲ್ ರಜಾಕ್, ಏನ್ ಹೇಳ್ತೀರಿ? ಚಕ್ರವರ್ತಿ ಸೂಲಿಬೆಲೆ ಅವರು ಆಡಿದಂತಹ ಮಾತಲ್ಲಿ ಏನ್ ತಪ್ಪಿದೆ? ಅವರು ಹೇಟ್ ಸ್ಪೀಚ್ ಅಲ್ಲ, ಇದು ಸ್ಪೀಚ್ ಆಫ್ ಲವ್, ಸ್ಪ್ರೆಡ್ಡಿಂಗ್ ಲವ್ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳನ್ನ ಹುಡುಕಿ ಸಾಕಾಗ್ಬಿಟ್ಟು ನಮ್ಮ ಸಮುದಾಯದಲ್ಲಿ ಯಾರು ಸಿಗಲಿಲ್ಲ ಅಂದರೆ ಆ ಕಡೆ ಸಮುದಾಯದಲ್ಲಿ ನೋಡಿ, ನಿಮ್ಮ ಸಮುದಾಯದ ಸ್ಕ್ರಾಪ್ನ ತೊಗೊಬಂದ್ಬಿಟ್ಟು ನಮ್ಮ ಸಮುದಾಯಕ್ಕೆ ಕಟ್ಕೊಂಡ್ಬಿಡ್ತೀರಾ? ಉದ್ಯೋಗ ಇದ್ರೆ ನಾನು ಮಾತಾಡ್ಬಾರ್ದು ಮಧ್ಯ, ನಾನು ಮಾತಾಡಿದಾಗ ಮಾತಾಡ್ಬಾರ್ದು ಮಧ್ಯ. ಹೆಣ್ಣು ಸಮಾಜವನ್ನ ಮಾತಾಡಿದ ಅಯೋಗ್ಯ ಅವ್ನು ಮಾತಾಡಿದ ಮಾತು ಉತ್ತರ ಇದು. ನಾನು ಮಾತಾಡುವಾಗ ಮಧ್ಯ ಮಾತಾಡಬಾರ್ದು, ನಾನು ಮಾತಾಡುವಾಗ ಮಧ್ಯ ಮಾತಾಡಬಾರ್ದು. ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಕಂಟ್ರೋಲ್ ಮಾಡಂಗಿದ್ರೆ ಕಂಟ್ರೋಲ್ ಮಾಡಬೇಕು. ನೀವು ಅವ್ರು ಮಾತಾಡುವಾಗ ಸ್ಕ್ರಾಪ್ ಅಂತ ಹೇಳಿ ಒಂದು ಮಾತುಕತೆ ನೀವು ಅರ್ಧ ಗಂಟೆ ಮಾತಾಡಿ, ನಾವು ಒಂದು ಮಾತು ಮಾತಾಡಲ್ಲ. ಬಳಕೆ ಮಾಡಿ ದಯವಿಟ್ಟು ಸುಮ್ನಿರಿ. ಈಗ ಆರಂಭ ಮಾಡಿದೀವಿ ಅಷ್ಟೇ, ಈಗಲೇ ಹಿಂಗಾದ್ರೆ ನಾನು ಉಪವಾಸ ಇದ್ದೀನಿ, ನೀರು ಕುಡಿಯಂಗಿಲ್ಲ, ಜಾಸ್ತಿ ಕಿರ್ಚಕ್ಕಾಗಲ್ಲ, ಯಾವನಿಗೂ ಪರ್ಸನಲ್ ಹೇಳಿಲ್ಲ. ಎಸ್ ಹೇಳಿ, ಇವಾಗ ನೀವ್ ಹೇಳ್ತಿರೋದು ಏನು? ಸ್ಕ್ರಾಪ್ ಅನ್ನೋ ವರ್ಡ್ ಬಳಸಂಗಿಲ್ಲ. ಏನು ಯಾಕಿಲ್ಲ? ಒಂದ್ ನಿಮಿಷ ಯಾರು ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ದಯವಿಟ್ಟು ನೀವು ಸಹಿಷ್ಣುತೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಬ್ದುಲ್ ರಜಾಕ್, ಸೂಲಿಬೆಲೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ದೀನಿ ನಾನು, ಪ್ಲೀಸ್. 25-30 ವರ್ಷ ಆಗಿನೂ ಮದುವೆಗಳಾಗಿಲ್ಲ ನಿಮ್ದು. ಎಷ್ಟಂತ ನಮ್ದೇ ಸಮುದಾಯದಲ್ಲಿ ಹುಡುಕಾಡ್ತಿರ್ತೀರಾ, ಹೆಣ್ಣು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಆ ಕಡೆನೂ ನೋಡಿ ಅಂತ ಹೇಳಿದ್ರೆ ಅರ್ಥ ಏನು? ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ನಿರುದ್ಯೋಗಿಗಳು, ಅಯೋಗ್ಯರು, ಅವರಿಗೆ ಹೆಣ್ಣು ಸಿಗ್ಲಿಲ್ಲ. ಯಾವನಾದ್ರೂ ಉದ್ಯಮಿ ಇದ್ರೆ, ಯಾರಾದ್ರೂ ಒಳ್ಳೆಯವರು ಅವ್ರಿಗೆ ಹೆಣ್ಮಗು ಕೊಡ್ತಾರೆ. ಈ ನಿರುದ್ಯೋಗಿಗಳಿಗೆ ಅವ್ರು ಕೊಟ್ಟಿರೋ ಪಾಠ ಬುದ್ಧಿವಾದ, ಅದು ನೀವು ನಿಮ್ಮ ಸಮುದಾಯದಲ್ಲೇ ಇಟ್ಕೊಳ್ಳಿ. ಅದನ್ನ ತಗೊಂಡ್ಬಿಟ್ಟು ನಿಮ್ಮ ಸ್ಕ್ರಾಪ್ ಅನ್ನ ಈ ನಿರುದ್ಯೋಗಿಗಳನ್ನ ನಮ್ಮ ಧರ್ಮಕ್ಕೆ ಯಾಕೆ ಸೇರಿಸ್ತೀರಿ ನೀವು? ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ದೃಷ್ಟಿ ಯಾಕೆ ತೋರಿಸ್ತೀರಿ? ಹೇಳೋನು ಮೊದಲು ಇವ್ರು ಮದುವೆ ಮಾಡ್ಕೋಬೇಕು. ಇವನೇ 45 ವರ್ಷ ಆಗಿ ಈ ಸ್ಕ್ರಾಪ್ಗೆ ಯಾವನು ಹೆಣ್ಮಗು ಕೊಡ್ಲಿಲ್ಲ. ಇವಾಗ ಇದು ಬಂದ್ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡಿ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ನೀಚ ಹೇಳಿಕೆ ಕೊಟ್ರೆ ನಾವು ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಯಾಕೆ ಕೊಟ್ಬಿಡೋಣ? ಎತ್ಬಿಟ್ಟು ಹೋಗ್ಬಿಟ್ಟು ಪರ ಹೆಣ್ಣು ಮಕ್ಕಳನ್ನ ನೀವು ಪ್ರೀತಿಸಿ, ಅದೇ ಬೇಟಿ ಬಚಾವ್ ಬೇಟಿ ಪಟಾವ್ ಆಮರ ಸ್ಥಿತಿಯ ಮನುಷ್ಯರು ಇವರೆಲ್ಲ. ಯಾಕೆ ಹೇಳ್ತಾರೆ ಈ ತರ ಮಾತನ್ನ? ಮತಾಂತರ ನಿಷೇಧ ಕಾಯ್ದೆ ಇದಲ್ಲ, ಅದು ಕೇವಲ ಲವ್ ಜಿಹಾದ್ ಮಾಡುವ ಮುಸಲ್ಮಾನರು ಅಂತ ಇವ್ರು ಹೇಳ್ಕೊತಾರಲ್ಲ, ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ಘನತೆ ಗೌರವ ಇರಬೇಕು. ಅವನು ಯಾವನೇ ಆಗಿರ್ಲಿ, ಮುಖ್ಯಮಂತ್ರಿನೇ ಆಗಿರ್ಲಿ, ಬೊಮ್ಮೆಗೆ ಬಿಡ್ಲಿಲ್ಲ ನಾವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.